ಸಿಎಂ ಇವತ್ತು ಶಾಲೆಗೆ ಹೋಗ್ತಿದ್ದಾರೆ. ಇವರ ಜೊತೆ ಶಾಸಕರು, ಜನಪ್ರತಿನಿಧಿಗಳು ಕೂಡ ಸ್ಕೂಲ್ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಅರೆ ಇದೇನಿದು, ಜನಪ್ರತಿನಿಧಿಗಳಿಗೆ ರಾಜಕೀಯ ಬಿಟ್ಟು ಶಾಲೆಗೆ ಹೋಗೋ ಬುದ್ಧಿ ಹೇಗೆ ಬಂತು ಅನ್ಕೊಂಡ್ರಾ? ಅದ್ಯಾಕೆ ಇವರೆಲ್ಲ ಶಾಲೆ ಕಡೆ ಮುಖ ಮಾಡಿದ್ದಾರೆ ಅಂತೀರಾ? ಜಸ್ಟ್ ಈ ರಿಪೋರ್ಟ್ ನೋಡಿ. ಇವತ್ತು ಸಿಎಂ ಸೇರಿದಂತೆ ರಾಜ್ಯದ ಎಲ್ಲಾ ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆಯತ್ತ ಹೆಜ್ಜೆ ಹಾಕಿದ್ದಾರೆ. ಹಾಗಂತ ಇವರು ಪಾಠ ಕಲಿಯೋಕೇನು ಶಾಲೆ ಕಡೆ ಹೋಗ್ತಿಲ್ಲ, ಸ್ಕೂಲ್ಗಳ ಸ್ಥಿತಿಗತಿ ಬಗ್ಗೆ ಗಮನ ಹರಿಸೋಕೆ. ಹೌದು, ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಮಕ್ಕಳ ಶಿಕ್ಷಣದ ಹಕ್ಕು ನಮ್ಮ ಹೊಣೆ ಕಾರ್ಯಕ್ರಮದ ಅಂಗವಾಗಿ ಇವರೆಲ್ಲ ಶಾಲೆಯ ಕಡೆ ಹೊರಟು ನಿಂತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ಸಹ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗಿ ತಿಳಿಸಿದ್ದಾರೆ. ನಮ್ಮ ಸಚಿವ ಸಂಪುಟದ ಸದಸ್ಯರು, ವಿಧಾನಸಭೆ, ವಿಧಾನ ಪರಿಷತ್ತಿನ, ಲೋಕಸಭೆಯ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಇತಿಹಾಸದಲ್ಲಿ ಜುಲೈ 5ನೇ ತಾರೀಕು ಬಹಳ ಮಹತ್ವದ ಒಂದು ಕಾರ್ಯಕ್ರಮ. ಪ್ರಥಮ ಬಾರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ 53,000 ಶಾಲೆಗಳಲ್ಲಿ ಶ್ವೇತಪತ್ರ ಹೊರಡಿಸಲಾಗಿದೆ. ಸಾಮಾನ್ಯವಾಗಿ ಶ್ವೇತಪತ್ರ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತೆ. ಆದರೆ ಶಿಕ್ಷಣ ಇಲಾಖೆ ಈಗ ಶಾಲೆಯ ಕುರಿತು ಶ್ವೇತಪತ್ರವನ್ನ ಹೊರಡಿಸಲಿದೆ. ಈ ಶ್ವೇತಪತ್ರ ಎಂದ್ರೇನು? ಈ ಶ್ವೇತಪತ್ರದಲ್ಲಿ ಏನಿರುತ್ತೆ? ನೀವೇ ನೋಡಿ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಸಾರ್ವಜನಿಕರು, ಜನಪ್ರತಿನಿಧಿಗಳ ಮುಂದಿಡುವ ಪತ್ರವೇ ಶ್ವೇತಪತ್ರ. ಇದರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯಂತೆ ಒಂದು ಶಾಲೆಯ ಕನಿಷ್ಠ ಮೂಲಭೂತ ಸೌಕರ್ಯಗಳ ಪಟ್ಟಿ ಇರುತ್ತೆ. ಸಾರ್ವಜನಿಕರು ಶಾಲೆಗೆ ಭೇಟಿ ನೀಡಿದಾಗ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇವೆಯೋ ಇಲ್ಲವೋ ಅನ್ನೋದನ್ನ ಪತ್ರದಲ್ಲಿ ಗುರುತಿಸಬೇಕು. ಕೊನೆಗೆ ಪತ್ರವನ್ನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ನೀಡಲಾಗುತ್ತೆ. ಇದು ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿದುಕೊಂಡು ಕ್ರಮ ಕೈಗೊಳ್ಳೋಕೆ ಸಹಾಯವಾಗುತ್ತೆ. ಇನ್ನು ಸಿಎಂ ಯಾವ ಶಾಲೆಗೆ ಭೇಟಿ ನೀಡ್ತಾರೆ, ಯಾವ ಶಾಸಕರು ಯಾವ ಶಾಲೆಯತ್ತ ಹೆಜ್ಜೆ ಹಾಕ್ತಾರೆ ಅಂತ ನೋಡಿದ್ರೆ, ಸಿಎಂ ಯಡಿಯೂರಪ್ಪ ಬೆಂಗಳೂರಿನ ರಾಜನಕುಂಟೆಯ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ್ರೆ ಅವರೊಂದಿಗೆ ಸಚಿವ ಕಾಗೇರಿ ಕೂಡ ಹೊರಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಆಚಾರ್ಯ ಬೆಂಗಳೂರಿನ ನೆಲಮಂಗಲದ ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಇನ್ನು ಜಗದೀಶ್ ಶೆಟ್ಟರ್ ಮತ್ತು ಶೋಭಾ ಕರಂದ್ಲಾಜೆ ಯಶವಂತಪುರ ಶಾಲೆಗೆ ವಿಸಿಟ್ ಕೊಡ್ತಾರೆ. ಇನ್ನುಳಿದಂತೆ ಆಯಾ ಕ್ಷೇತ್ರದ ಶಾಸಕರು ಸ್ಥಳೀಯ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ರೆ ಗ್ರಾಮಗಳಲ್ಲಿ ಪಂಚಾಯಿತಿ ಸದಸ್ಯರು ಭೇಟಿ ನೀಡಲಿದ್ದಾರೆ.